ಬಹುಶಃ ನಮ್ಮ ಕರ್ನಾಟಕದ ಈ ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಗುರುಗಳು 3 ವಿಶ್ವವಿದ್ಯಾಲಯದಿಂದ ಬಂಗಾರ ಪದಕ ಪಡೆದಿದ್ರೆ ಅದು ಕೇವಲ ಶ್ರೀಶೈಲ ಪೀಠದ ಜಗದ್ಗುರುಗಳೇ ಹೊರತಾಗಿ ಇನ್ಯಾರೂ ಅಲ್ಲ. ಅವ್ರೇನಾದ್ರೂ ಸ್ವಾಮಿ ಆಗಬಾರದು ಅಂತ ಮನಸ್ಸು ಮಾಡಿದ್ರೆ ಅವ್ರೇನಾಗಿರ್ತಿದ್ರು ಅಂತಂದ್ರ ಮೊದಲು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಿದ್ರು, ಆ ನಂತರ ಕುಲಾಧಿಪತಿಗಳು ಆಗಿಬಿಡ್ತಿದ್ರು ಅಂತಕ್ಕಂಥದ್ದು. ವೀರಭದ್ರೇಶ್ವರ ಹೀಗೊಂದು ಮನಸ್ಸು ಮಾಡಿದ್ನಂತೆ. ಏನು ಮನಸ್ಸು ಮಾಡಿದ? ಇವ್ರನ್ನ ಇನ್ನೂ ಈ ಮಠಕ್ಕೆ ಕರ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದ ಮೇಲೆ ಶ್ರೀಶೈಲಕ್ಕೆ ಹೋದ್ರು. ಈ ಶ್ರೀಶೈಲದ ಪೀಠದ ಜಗದ್ಗುರುಗಳವರು ಈ ಒಂದು ಕ್ಷೇತ್ರಕ್ಕೆ ಅಧಿಪತಿಗಳಾಗುವ ಪೂರ್ವದಲ್ಲಿ ವೀರಭದ್ರ ವಿಚಾರ ಮಾಡಿದಂತೆ, ಎರಡೂರಿಗೊಂದು ಕಾಮಧೇನು ತಂದು ಬಿಡಬೇಕು. ಯಾರ್ಯಾರು ಏನೇನು ಅನ್ಕೊಂತಾರ ಅದನ್ನು ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತ ಆತ ಅನ್ಕೊಂಡ. ಏನ್ ತರಬೇಕು? ಕಾಮಧೇನುವನ್ನ ತರಬೇಕು. ಕಾಮಧೇನು ಅಂದ್ರೆ ಏನು ಕಲ್ಪಿಸ್ತೀವಿ, ಏನು ವಿಚಾರಗಳು ಬರ್ತಾವಲ್ಲ, ಬಯಕೆಗಳು, ಅವೆಲ್ಲ ಕೊಡುವಂತದ್ದು. ಮತ್ತೆ ವಿಚಾರ ಮಾಡಿದ, ಅದರ ಜೊತೆಗೆ ಕಲ್ಪವೃಕ್ಷವನ್ನೂ ತರಬೇಕು, ಕಲ್ಪಿಸಿದ್ದನ್ನ ಕೊಡುತ್ತದೆ. ಅದರ ಜೊತೆಗೆ ಚಿಂತಾಮಣಿಯನ್ನೂ ತರಬೇಕು ಅಂತ ವಿಚಾರ ಮಾಡಿದ, ಚಿಂತಿಸಿದ್ದನ್ನ ಕೊಡುತ್ತದಂತ. ಕೊನೆಯ ಕಾಲಕ್ಕೆ ವಿಚಾರ ಮಾಡಿದ, ಆ 3 ತಂದು ಗುದ್ದಾಡೋದ್ರ ಬದಲಿ ಆ 3ರ ಶಕ್ತಿ ಉಳ್ಳಂತಹ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರನ್ನು ಇಲ್ಲಿಗೆ ತಂದು ಬಿಟ್ರೆ ಕಾಮಧೇನು ಬಂದಂಗಾಗತ್ತ, ಕಲ್ಪವೃಕ್ಷ ಬಂದಂಗಾಗತ್ತ, ಚಿಂತಾಮಣಿ ಬಂದಂಗಾಗತ್ತ ಅಂತ ಹೇಳಿ ಅವು ವೀರಭದ್ರ ಇವ್ರನ್ನ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದ.